ಹೊಸದಾಗಿ ಮನೆ ನಿರ್ಮಾಣ ಮಾಡುವವರು ಈ ಇಟ್ಟಿಗೆಯನ್ನು ನಮ್ಮ ದೇವಸ್ಥಾನದಲ್ಲಿ ಹೋಮ ಮಾಡಿ ನಾವು ಕೊಡ್ತೇವೆ. ಅವನು ಆಕ್ಸಿಡೆಂಟ್ ಆಗೋಯ್ತು, ಗಾಡಿಯಿಂದ ಬಿದ್ದು ತಲೆಗೆ ಏಟಾಗಿ ಒಂದು 7 ವರ್ಷದಿಂದ ಮಲಗಿ ಅವನೇ. ಒಂದು ಇಟ್ಟಿಗೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ ಎಂದ್ರೆ, ಒಂದು ವರ್ಷ ಒಂದು ಮನೆ ಕಟ್ಟಿ ಅರ್ಧಕ್ಕೆ ನಿಂತೋಗಿರುವ ಈ ಅಷ್ಟಶನೇಶ್ವರ ಈ ಒಂದು ಇಟ್ಟಿಗೆಯನ್ನು ತಗೊಂಡೋಗಿ ಅವರು ಇಟ್ಟು ಪೂಜೆ ಮಾಡಿದರೆ ಖಂಡಿತವಾಗೂ ಅವ್ರ ಮನೆ ಪೂರ್ಣಗೊಳ್ಳುತ್ತೆ. ಮನೆ ಸೈಟು ಖರೀದಿ ಭೂ ವಿವಾದ ಪರಿಹಾರ ಆಗುವ ಏಕೈಕ ಸ್ಥಳ ಇದು. ಜಗದೊಡೆಯ ನೀನೇ ಅಲ್ಲವೇ, ಜಗದೆಲ್ಲ ನಿನ್ನದೇ ಅಲ್ಲವೇ. ನಿಮ್ಮ ಮನೆ ಅರ್ಧದಲ್ಲೇ ನಿಂತಿದ್ಯಾ? ಹಾಗಾದ್ರೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡಸಂ. ಯಾಕೆಂದರೆ ಶನೀಶ್ವರನೇ ಮೇಯ್ನು, ಬಿಟ್ಟರೆ ಆದಮೇಲೆ ಇಲ್ಲ, ಶನಿ ಭಗವಾನೇ ಮೇಯ್ನು. ಮನೆ ಕಟ್ಟುವ ಕನಸಿದೆಯಾ? ಆ ಕನಸು ನನಸು ಮಾಡಲು ಇರುವಂತಹ ಏಕೈಕ ಕ್ಷೇತ್ರ ಇದು. ವಸ್ತ್ರದ ಪ್ರಿಯನೇ ಸ್ವಾಮಿ ಚಿನ್ನದ ತೇರಿನ ಚೆನ್ನಾಗಿರ್ತದೆ, ಅದೆಲ್ಲ ಚೆನ್ನಾಗೈತೆ, ಏನು ಪ್ರಾಬ್ಲಮ್ ಇಲ್ಲ, ಸಾಲ್ವ್ ಆಗೈತೆ. ಹುವಿಯಲಿ ಎಲ್ಲೆಡೆ ನೆಲೆಸಿಹ ಸ್ವಾಮಿ ನಿನಗೆ ಶರಣು ಶರಣು. V1 ಸುದ್ದಿವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅರ್ಧದಲ್ಲೇ ನಿಂತಿರುವ ಮನೆ, ಕೋರ್ಟು, ವ್ಯಾಜ್ಯ ಎಂದು ತಿರುಗುತ್ತಿರುವ ನೀವು ಏನು ಮಾಡೋದು ಎಂದು ಯೋಚನೆ ಮಾಡ್ತಿದ್ದೀರಾ? ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ನೋಡಿ. ನಿಮ್ಮ ಕನಸಿನ ಮನೆ, ಜಾಗ, ಜಮೀನು ಎಲ್ಲ ಸಹ ನೆಮ್ಮದಾಗುವುದು ಖಚಿತ. ಈ ಕ್ಷೇತ್ರದ ಮಹಿಮೆಯನ್ನು ನಾವು ಹೇಳುವುದಕ್ಕಿಂತ ನೀವೇ ಒಮ್ಮೆ ಬಂದು ಕಣ್ಣಾರೆ ನೋಡಿ. ಪೂರ್ತಿಯಾಗಿ ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ, ನಿಮಗೆ ತಿಳಿಯುವುದು ಈ ಕ್ಷೇತ್ರದ ಮಹಿಮೆ ಎಂತಹದು ಅಂತ. ಹೌದು ವೀಕ್ಷಕರೇ, ನೀವು ಸುಮಾರು ವರ್ಷಗಳಿಂದ ಅರ್ಧದಲ್ಲೇ ನಿಂತಿರುವ ಮನೆ ಮತ್ತೆ ಕಟ್ಟಬೇಕು ಎಂಬ ಕನಸಿದ್ದರೆ ಈ ಕ್ಷೇತ್ರದಲ್ಲಿ ಇಟ್ಟಿಗೆ ಹೋಮವನ್ನು ಮಾಡ್ತಾರೆ. ಆ ಇಟ್ಟಿಗೆ ನೀವು ತಗೊಂಡು ಹೋಗಿ ಮನೆಯಲ್ಲಿ ಪೂಜೆ ಮಾಡುವುದರಿಂದ ನಿಮ್ಮ ಕನಸಿನ ಮನೆ ನನಸು ಮಾಡಿಕೊಳ್ಳಬಹುದು. ಅಷ್ಟಶನೇಶ್ವರ ದೇವಸ್ಥಾನ, ನಮ್ಮ ದೇವಸ್ಥಾನದಲ್ಲಿ ನಾವು ಇಟ್ಟಿಗೆಯನ್ನು ಗೃಹ ನಿರ್ಮಾಣಕ್ಕೆ ಹೊಸದಾಗಿ ಮನೆ ಕಟ್ಟುವವರು 3 ವರ್ಷಗಳ ಹಿಂದೆ ಮನೆ ಕಟ್ಟಿ ಈ ಇಟ್ಟಿಗೆಯನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ 1 ವರ್ಷದೊಳಗಡೆ ಅವರಿಗೆ ಮನೆ ಕಟ್ಟಲು ಅನುಕೂಲ, ಪ್ರಾಬ್ಲಮ್ ಇದ್ದರೂ ಸಹ ಅದರಲ್ಲಿ ಅನುಕೂಲ ಮಾಡಿಕೊಡ್ತೈತೆ. ಯಾವುದೋ ಒಂದು ಮುಖಾಂತರವಾಗಿ ನಮ್ಮ ಅಷ್ಟೇಶನೇಶ್ವರ ದೇವರ ಮುಖಾಂತರವಾಗಿ ಈ ಇಟ್ಟಿಗೆಯನ್ನು ತಗೊಂಡೋಗಿ ಇಟ್ಟು ಪೂಜೆ ಮಾಡಿದರೆ ಪ್ರತಿಯೊಬ್ಬರಿಗೂ ಆ ಮನೆ ಕಟ್ಟುವ ಕನಸು ನನಸಾಗುತ್ತೆ. ಇದಕ್ಕೆ ನಾವು ಹೋಮ ಮಾಡಿ ಪೂಜೆ ಮಾಡಿ ನಾವು ಕೊಡ್ತೇವೆ, ಸಂಕಲ್ಪ ಮಾಡಿ ಸಹ ನಾವು ಕೊಡ್ತೇವೆ. ಭಕ್ತಾದಿಗಳು ಬಂದು ತಗೊಳ್ತಾ ಇದ್ದಾರೆ. ಅದು ನಮ್ಮ ಅಷ್ಟಶನೇಶ್ವರ ದೇವಸ್ಥಾನದಲ್ಲಿ ದೊರೆಯುತ್ತೆ. ವಿಶೇಷವಾಗಿ ಇದು ಬಾಡಿಗೆ ಮನೆಯಲ್ಲಿದ್ದರೂ ಸಹ ಅವ್ರ ಕನಸು, ನಾನು ಒಂದು ಹೊಸದಾಗಿ ಮನೆ ನಿರ್ಮಾಣ ಮಾಡಬೇಕು ಅನ್ನೋ ಕನಸಿದ್ದರೆ ಅದಕ್ಕೂ ಸಹ ಬಾಡಿಗೆ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದರೆ ಆತನಿಗೆ 1 ವರ್ಷದೊಳಗಡೆ ಮನೆ ಕಟ್ಟುವ ಯೋಗ ಬರುತ್ತೆ. ಹಾಗೂ 3 ವರ್ಷ ತಳಾದಿ ಹಾಕಿ ಬಿಟ್ಟಿರ್ತಾರೆ, ಅವ್ರ ಮನೆ ಕಟ್ಟಕ್ಕೆ ಆಗೋದಿರಲ್ಲ. ಅವ್ರಿಗೂ ಸಹ ಈ ಇಟ್ಟಿಗೆಯನ್ನುಟ್ಟು ಪೂಜೆ ಮಾಡಿದ್ರೆ ಅವ್ರಿಗೂ ಸಹ ಯೋಗ ಬಂದು ಅವ್ರ ಮನೆಯನ್ನು ನಿರ್ಮಾಣ ಮಾಡ್ತಾರೆ. ಮತ್ತು ಕೆಲವರು 1 ವರ್ಷ ಒಂದು ಮನೆ ಕಟ್ಟಿ ಅರ್ಧಕ್ಕೆ ನಿಂತೋಗಿರುತ್ತೆ, ಸುಮಾರು ವರ್ಷಗಳಾಗಿರುತ್ತೆ, 2-3 ವರ್ಷ. ಆ ಮನೆಗೂ ಸಹ ನಾವು ಕೊಡುವ ಈ ಅಷ್ಟಶನೇಶ್ವರ ಈ ಒಂದು ಇಟ್ಟಿಗೆಯನ್ನು ತಗೊಂಡೋಗಿ ಅವರು ಇಟ್ಟು ಪೂಜೆ ಮಾಡಿದರೆ ಖಂಡಿತವಾಗೂ ಅವ್ರ ಮನೆ ಪೂರ್ಣಗೊಳ್ಳುತ್ತೆ. ಹಾಗೆ ಈ ಕ್ಷೇತ್ರದಲ್ಲಿ ನೀವೇನು ಅಂದ್ಕೊಂತೀರೋ ಆ ಕೆಲಸ ಆಗಬೇಕು ಎಂದರೆ ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡು ಕಾಯಿ ಕಟ್ಟಿದರೆ ನೆರವೇರುವುದು. ಹಾಗೆ ಸ್ವಾಮಿಯ ಹತ್ರ ಇರುವ ಕಪ್ಪು ದಾರವನ್ನು ಮರಕ್ಕೆ ಕಟ್ಟಿ ಪ್ರದಕ್ಷಿಣೆ ಹಾಕುವುದರಿಂದ ನಿಮ್ಮೆಲ್ಲ ಕನಸು ನನಸಾಗುವುದಂತೂ ಖಂಡಿತ. ಇಲ್ಲಿನ ಭಕ್ತರ ನಂಬಿಕೆ ಕೂಡ. ಸಾಕಷ್ಟು ಭಕ್ತರು ಹೇಳುವುದನ್ನು ನೀವು ಕೇಳಿದರೆ ನಾವು ಈ ಕ್ಷೇತ್ರಕ್ಕೆ ಹೋಗೋಣ ಅಂತ ನೀವೇ ಬರ್ತೀರಾ. ನಿಮ್ಮ ಇಷ್ಟಾರ್ಥ ಈಡೇರಿಸುವ ಏಕೈಕ ಕ್ಷೇತ್ರವಿದು. ಅದೆಷ್ಟೋ ಭಕ್ತರಿಗೆ ಸ್ವಾಮಿ ಒಳ್ಳೆಯದನ್ನು ಮಾಡ್ತಿದ್ದಾರೆ. ಹಾಗೆ ಶನಿ ದೋಷ ಇರುವವರಿಗೆ ಈ ಕ್ಷೇತ್ರ ಸೂಕ್ತ ಸ್ಥಳವಿದು.
ಹೌದು ವೀಕ್ಷಕರೇ, ಶನಿ ದೋಷ ನಿವಾರಣೆ, ಕುಜದೋಷ ನಿವಾರಣೆ, ಸರ್ಪದೋಷ ನಿವಾರಣೆ ಹಾಗೂ ಇನ್ನು ಯಾವುದೇ ದೋಷಗಳು ಇದ್ದರೂ ಸಹ ನಿವಾರಣೆ ಮಾಡುತ್ತಾರೆ. ಹಾಗೆ ಈ ಕ್ಷೇತ್ರದಲ್ಲಿ ದೃಷ್ಟಿ ತಡೆ ಓಡಿಸುವುದರಿಂದ ತುಂಬ ಒಳ್ಳೆಯದಾಗುತ್ತೆ ಎಂಬುದು ಭಕ್ತರ ನಂಬಿಕೆ ಆಗಿದೆ. ಈ ಕ್ಷೇತ್ರದಲ್ಲಿ ಪ್ರತಿ ದಿನವೂ ಸ್ವಾಮಿಯವರ ದರ್ಶನವಿರುತ್ತದೆ. ಶನಿವಾರ ದಿನದಂದು ಹಾಗೂ ಸೋಮವಾರ ದಿನದಂದು, ಅಮಾವಾಸ್ಯೆ, ಹುಣ್ಣಿಮೆ ದಿನದಂದು ಸಾವಿರಾರು ಭಕ್ತಾದಿಗಳು ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ. ಹಾಗೆ ವಿಶೇಷ ಪೂಜೆ ಸಹ ಇರುತ್ತೆ. ನೀವು ಈ ಪೂಜೆಯಲ್ಲಿ ಭಾಗಿಯಾಗಿದ್ದರೆ ಹಾಗೂ ಸ್ವಾಮಿ ಅವರ ದರ್ಶನ ಪಡೆದರೆ ಸಾಕು, ನಿಮ್ಮ ಸಕಲ ದೋಷ ಕೆಲಸ ಕಾರ್ಯಗಳು ನಿವಾರಣೆ ಆಗುವುದಂತೂ ಖಂಡಿತ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಕಾಣುತ್ತಿರುವ ನಂಬರನ್ನು ಸಂಪರ್ಕಿಸಿ. ಸ್ಥಳ ಅಷ್ಟಶನೇಶ್ವರ ಸ್ವಾಮಿ ದೇವಸ್ಥಾನ, ಪಂಚಾಕ್ಷಿಪುರಂ, ಹೊಸೂರು ತಾಲೂಕು. ನಿಮ್ಮ ಬೇಡಿಕೆ ಇಷ್ಟಾರ್ಥ ದೇವರತ್ರ ಇರಲಿ. ದೇವರು ನಿಮ್ಮೆಲ್ಲ ಕಷ್ಟಗಳಿಗೂ ಸ್ಪಂದಿಸುತ್ತಾನೆ. ನಮಸ್ತೆ. ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ವಾಹಿನಿಗೆ ಸ್ವಾಗತ. ಇವತ್ತು ಬಂದಿರುವಂತಹ ನಾವು ಕ್ಷೇತ್ರ ನೀವೇ ನೋಡ್ತಾ ಇದ್ದೀರಾ, ಅಷ್ಟಶನೇಶ್ವರ ಪುಣ್ಯಕ್ಷೇತ್ರ. ಇದು ಹೊಸೂರಿನಲ್ಲಿದೆ. ಈ ಕ್ಷೇತ್ರದಲ್ಲಿ ಮುಖ್ಯವಾದಂಥದ್ದು ಏನಂದರೆ ಕಪ್ಪು ದಾರ ಕಟ್ಟೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಕಪ್ಪು ದಾರ ಕಟ್ತಾ ಇದ್ದಾರೆ. ಮನಸ್ಸಿನಲ್ಲಿ ಏನೇ ಅಂದ್ಕೊಂಡು, ನಾವೇನೇ ಸಂಕಲ್ಪ ಮಾಡ್ಕೊಂಡು ಈ ಮರಕ್ಕೆ, ಈ ವೃಕ್ಷಕ್ಕೆ ಕಪ್ಪು ದಾರ ಕಟ್ಟೋದ್ರಿಂದ ಅವ್ರದ್ದೇನೇ ದೋಷ ಇದ್ದರೂ ಪರಿಹಾರ ಆಗುತ್ತೆ ಅನ್ನೋದು ಇಲ್ಲಿನ ಪದ್ಧತಿ. ಹಾಗೆ ನಾವು ನೋಡ್ತಾ ಇರ್ಬೋದು, ಅಕ್ಕಂದು ಈ ಕ್ಷೇತ್ರದಲ್ಲಿ ಏನು ಅಂದರೆ ಕಾಯಿ ಕಟ್ಟೋದು. ಕಾಯಿ ಕಟ್ಟಿ ಸಂಕಲ್ಪ ಮಾಡ್ಕೊಂಡು ಅವ್ರ ಮನಸ್ಸಲ್ಲಿ ಏನೇ ಇದ್ರೂ ಅವ್ರ ಕಷ್ಟಗಳನ್ನ ಬೇಗ ಪರಿಹರಿಸ್ತಾರೆ ಸ್ವಾಮಿ ಅನ್ನೋದು ಈ ಕ್ಷೇತ್ರದ ಪದ್ಧತಿ. ಈ ಕ್ಷೇತ್ರದಲ್ಲಿ ಏನೇ ಅವ್ರ ಕಷ್ಟಗಳಿದ್ರೂ ಡೈರೆಕ್ಟಾಗಿ ಸ್ವಾಮಿಗೆ ತಿಳಿಸೋ ಮುಖಾಂತರ ಈ ಥರ ತಗಡಿನ ಹಾಳೆಯಲ್ಲಿ ಅವ್ರ ಕಷ್ಟಗಳನ್ನೆಲ್ಲ ಬರೆದು ಅವ್ರು ಏನು ಕೆಲಸ ಆಗಬೇಕು, ಏನು ಅಂಕನಿಡ್ತಾರೆ ಅದನ್ನೆಲ್ಲ ಈ ಥರ ತಗಡಿ ಶೀಟ್ಗಳಲ್ಲಿ ಬರೆದು ಮಳೆ ಹೊಡೆದು ಈ ಮರಕ್ಕೆ ಇದು ಮಾಡ್ತಾರೆ. ಅವ್ರದ್ದೇನೇ ಕಷ್ಟ ಇದ್ರೂ ಅವ್ರೇನೇ ಅಂದ್ಕೊಂಡ್ರು ಸ್ವಾಮಿಗೆ ಇದ್ರ ಮುಖಾಂತರ ಹೋಗುತ್ತೆ, ಬೇಡಿಕೆ ಅವ್ರಿಗೆ ಸ್ವಾಮಿಗೆ ತಲುಪುತ್ತೆ ಅನ್ನೋದು ಇಲ್ಲಿನ ಪದ್ಧತಿ. ಪರವಾಗಿಲ್ಲ ಸರ್, ತುಂಬ ಜನ ಬಂದಿದ್ದಾರೆ, ಒಳ್ಳೇದಾಗುತ್ತೆ ಅನಿಸ್ತಾ ಇದೆ. ಎಲ್ಲ ನಿಮ್ಮ ಸಹಕಾರ ಸರ್, ಯೂಟ್ಯೂಬಲ್ಲಿ ಎಲ್ಲರಿಗೂ ತೋರಿಸಿ ಎಲ್ಲರನ್ನೂ ಇಲ್ಲಿ ಬರೋ ಥರ ಮಾಡಿದ್ದೀರಾ, ಅದಕ್ಕೆ ಒಂದು ಥ್ಯಾಂಕ್ಸ್ ಸರ್. 3ನೇ ಸರಿ ಆಗಿರ್ತೈತೆ, ಅದೆಲ್ಲ ಚೆನ್ನಾಗಾದೈತೆ, ಏನು ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗೈತೆ. ಇಲ್ಲಿ ಚೆನ್ನಾಗಿ ಒಳ್ಳೇದಾಯ್ತೈತೆ, ಒಳ್ಳೆ ಇದೈತೆ. ಇದು ಒಂಥರ ಸ್ಪೆಷಲ್, ಒಳ್ಳೆ ಶಕ್ತಿ ಐತೆ. ಫಸ್ಟ್ ಟೈಮ್ ಕಟ್ಟಿದ್ದೀರಿ, ಆಯ್ತು ಪರವಾಗಿಲ್ಲ ಸರ್. ನನ್ನ ಹೆಸರು ಮಂಜುಳಾ, ಇಲ್ಲೇ ತೆಂಗಿನಕೋಟೆನೆ. ಎಲ್ಲ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡಿ ಗೊತ್ತಾಯಿತು. ತುಂಬ ಚೆನ್ನಾಗೈತೆ, ಒಂದು ನೆಮ್ಮದಿ ಆಯಿತು. ಅವನು ಆಕ್ಸಿಡೆಂಟ್ ಆಗೋಯ್ತು, ಗಾಡಿಯಿಂದ ಬಿದ್ದು ತಲೆಗೆ ಏಟಾಗಿ ಒಂದು 7 ವರ್ಷದಿಂದ ಮಲಗೆ ಅವನೇ. ನಮಗೇನೋ ಇನ್ನೂ ಬಂದಿಲ್ಲ. ಏನೋ ನಮ್ಗೆ ಒಳ್ಳೇದಾಗಲಿ, ನನ್ನ ಮಗು ಹಿಂಗೈತೆ ಅಂದ್ಬಿಟ್ಟು ಬೇಡ್ಕೊಂಡಿದ್ವಿ. ಒಂದು ಹುಡುಗನ ಕೂಡ ಗಾಡಿಯಲ್ಲಿ ಹೋಗೋವಾಗ ಟಾಟಾ ಸುಮೋ ಹೊಡೆದ್ಬಿಡ್ತು. ಟಾಟಾ ಸುಮೋ ಹೊಡೆದು ತಲೆಗೆ ಏಟಾಗಿರೋದು. ತಲೆಗೆ ಏಟಾಗಿ ತುಂಬ ಹಾಸ್ಪಿಟ್ಲೆಲ್ಲ ನೋಡಿದ್ದೀವಿ, ಇನ್ನೂ ಏನು ವಾಸಿ ಆಗಿಲ್ಲ. ಸ್ವಾಮಿ ಇರೋದಕ್ಕೆ ಇಲ್ಲಿ ಬಂದರೆ ಒಳ್ಳೇದಾಗ್ತದೆ ಅಂತ ಹೇಳಿದ್ದಾರೆ ಅಂತ ನಂಬಿಕೆ ಇದೆ. ದೇವರಿದ್ದಾರೆ, ನಮ್ದೇನಿಲ್ಲ, ಎಲ್ಲ ದೇವರೇ ಈ ಥರ ಅಂತ ಹೇಳಿದ್ರು ಸರ್. ಅದಕ್ಕೆ ಬಂದು ನೋಡೋಣ ಅಂತ ಬಂದಿರೋದು. ಈಗ ಪೀಸ್ ಆಫ್ ಮೈಂಡ್ ಇದೆ. ಯಾಕೆಂದರೆ ಶನೀಶ್ವರನೇ ಮೇಯ್ನು, ಬಿಟ್ಟರೆ ಆದಮೇಲೆ ಇಲ್ಲ. ಶನಿ ಭಗವಾನೇ ಮೇಯ್ನು. ಅವ್ರು ಏನು ತೋರಿಸ್ತಾರೋ ಅದೇ, ಬೇರೆ ಏನಿಲ್ಲ. ಬಂದು ನೋಡ್ರಿ, ಹೇಳೋದಿಲ್ಲ, ಅವ್ರವ್ರು ನೋಡ್ಕೊಂಡು ಬರಬೇಕು. ಅವರು ಯಾರು ಹೇಳೋಂಗಿಲ್ಲ, ಬರಬೇಕು. ಅವರೇ ಬಂದು ಎಲ್ಲ ನೋಡಿದ್ರೇ ಗೊತ್ತಾಗ್ತದೆ ಹೊರತು ಒಬ್ಬರು ಹೇಳಿ ಬರಬಾರ್ದು. ತಾನೇ ಅವ್ರಿಗೆ ಎಲ್ಲ ಇದಾಗಬೇಕು. ನಮಸ್ಕಾರ ಫ್ರೆಂಡ್ಸ್, ಇಲ್ಲಿ ಡಿಗನಿಕೋಟೆಯಲ್ಲಿ ಶನೇಶ್ವರಂದು ದೇವಸ್ಥಾನ ಐತೆ. ಇಲ್ಲಿಗೆ ಬಂದಿದ್ದೀನಿ, ಇದು 3ನೇ ವಾರ. ಫಸ್ಟ್ ವಾರ ಬಂದಾಗ ಸ್ವಲ್ಪ ಪ್ರಾಬ್ಲಮಲ್ಲೇ ಬಂದೆ. ಇಲ್ಲಿ ಬಂದ ಮೇಲೆ ಫಸ್ಟ್ ವಾರ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆಯಿತು. 2ನೇ ವಾರ ಬಂದೆ, ಒಂದು 25% ಕ್ಲಿಯರ್ ಆಯಿತು. ಈ ವಾರ ಬಂದಿದ್ದೀನಿ 3ನೇ ವಾರ, 100% ಕ್ಲಿಯರ್ ಆಯ್ತು ಅಂದ್ಕೊಂಡಿದ್ದೀನಿ. ಕೈಕಾಲು ನೋವು, ಮೈಕೈ ನೋವು ಅಂಥದ್ದು ಏನೂ ಇಲ್ಲ. ಈಗ ಸದ್ಯಕ್ಕೆ ಚೆನ್ನಾಗಿದ್ದೀನಿ. 2ನೇ ವಾರ ಬಂದಾಗ ಪ್ರಾಬ್ಲಮ್ ಇತ್ತು, ಈಗ 3ನೇ ವಾರ ಚೆನ್ನಾಗಿದ್ದೀನಿ. ಇನ್ನೊಂದು ಏನಂದರೆ, ಇಲ್ಲಿ ಏನೇ ಅರಿಕೆ ಹೊತ್ಕೊಂಡ್ರು ಅದು ಪರಿಹಾರ ಆಗುತ್ತೆ. ಇವಾಗ ಮದುವೆ ಆಗಿಲ್ದವರು ಇರ್ತಾರೆ ಮನೇಲಿ, ಮಕ್ಕಳು 30 ವರ್ಷ 34 ವರ್ಷ ಆದ್ರೂ ಗಂಡು ಸಿಗಲ್ಲ. ಅಂಥವ್ರಿಗೆ ಇಲ್ಲಿ ಬಂದು 3 ವಾರ ಬಂದು ಹೋದ್ರೆ ಕಂಟಿನ್ಯೂಗೆ ಅವ್ರಿಗೆ ಇನ್ನೊಂದು 3-4 ವಾರದಾಗ ನಿಮ್ಗೆ ಒಳ್ಳೆ ಗಂಡು ಸಿಗುತ್ತೆ. ಅದೇ ಗಂಡು ಮಗುಗೆ ಅದೇ ಥರನೇ.
ಬಂದು ನೋಡಿ. ಇವಾಗ ಮೈಯಲ್ಲಿ ತುಂಬ ಪ್ರಾಬ್ಲಮ್ ಇರುತ್ತೆ, ಎಲ್ಲೆಲ್ಲೋ ಸುತ್ತಾಡಿರ್ತೀರ, ಎಷ್ಟೋ ಹಾಸ್ಪಿಟ್ಲ್ ನೋಡಿರ್ತೀರ, ಎಲ್ಲೂ ಪರಿಹಾರ ಆಗಿರಲ್ಲ. ಇಲ್ಲೊಂದ್ಸಲ ಬನ್ನಿ, ಎಷ್ಟೋ ಖರ್ಚು ಮಾಡ್ತೀರಾ, ದೂರ ಇದೆ ಅಂತ ನೋಡಬೇಡಿ, ಬಂದು ಒಂದ್ಸಲ ವಿಸಿಟ್ ಮಾಡಿ. ವಿಸಿಟ್ ಮಾಡಿದ್ರೆ ನಿಮಗೆ ಅದು 100% ಅನ್ನೋದು ಗೊತ್ತಾಗುತ್ತೆ. ನೀವೇ ಒಂದು 10 ಜನ ಕರ್ಕೊಬರ್ತೀರ. ಒಂದ್ಸಲ ಬನ್ನಿ, ವಿಸಿಟ್ ಮಾಡಿ. ಶ್ರೀ ಶನಿದೇವ ನಂಬಿಹೆ ನಿನ್ನ ಪಾಲಿಸು ನೀಯನ್ನ.